ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾರ್ಚ್ 25ನೇ ತಾರೀಕು ವಾಮನ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ನಾನು ನೋಡಿದ್ರೆ ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಬಂದಿದೆ. ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಮ್ಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ. ಕೈವಾ ನೋಡಿದ್ದು, ಈಗ ವಾಮನ ನೋಡ್ತಾರೆ. ಈ 4 ಸಿನಿಮಾಗೂ ನಾನು ಖುಷಿ ಪಡೋ ಬಂದಿರೋದು ಒಂದೇನಂದ್ರೆ ಇಲ್ಲಿ ಯಾವ್ದು ರಿಪೀಟ್ ಇಲ್ಲ. 4 ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ. ಸೊ ಮತ್ತೀಗ ವಾಮನ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂತ ಸಿನಿಮಾ, ತಾಯಿಗೋಸ್ಕರ, ಪ್ರೀತಿಗೋಸ್ಕರ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದ್ರಲ್ಲಿ ಆಕ್ಚುಲಿ ನಾನು ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗಲೂ ಹೇಳ್ತಾ ಇರೋದು ಏನಿಲ್ಲ ಹುಡುಗ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ಎಲ್ಲನೇ ತಿಂಗಳು ತರ್ತೀನಿ, ಸಪೋರ್ಟ್ ಆಗದೆ ಮುದ್ದು ರಾಕ್ಷಸಿ ಸೊ ಆ ತರ. ಸೊ ಒಂದು ಒಳ್ಳೆ ಎಂಟರ್ಟೈನ್ ಮೂವಿ ಎಲ್ಲ ಕರ್ನಾಟಕ ಜನತೆ ಕೇಳ್ಕೊಳ್ಳೋಲ್ಲ. ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡು ಏನಿಲ್ಲ. ಆಕ್ಚುಲಿ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ. ನಾವು ಕನ್ನಡ ಸಿನಿಮಾ ನಥಿಂಗ್ ಅಂತ ಯಾವ ಪಾತ್ರ ಒಂದು ಏನಿಲ್ಲ. ಆಶೀರ್ವಾದ ಕೊಟ್ಟೆ ಮಾತಾಡಿದ್ವಿ. ಆಕ್ಚುಲಿ ಅಸಲು ಈ ಆಮೇಲೆ ಬಟ್ ಯಾವತ್ತೂ ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದು ಚಿತ್ರಗಳೇ ಇದ್ರ ಬಿಟ್ಟು ಬೇರೆ ಯಾವುದೇ ತರ ಆಚರಣೆ ಗೊತ್ತಿಲ್ಲ. ಎಲ್ಲರೂ ನಾವೆಲ್ಲ ನಂಬ್ಕೊಂಡು ಬಂದಿರೋದು ಕನ್ನಡ ಚಿತ್ರಗಳನ್ನ, ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ. ಯಾಕಂದ್ರೆ ಥಿಯೇಟರ್ಗಳು ಪಾಪ ಅವರೆಲ್ಲ ಆಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ.